ಸ್ನೇಹಿತರೆ, ನಾವು ಹಿಂದಿನ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳಲ್ಲಿ ಖಿನ್ನತೆ ಅಂದರೆ ಏನು, ಅದರ ಲಕ್ಷಣಗಳು ಏನು ಅಂತ ತಿಳ್ಕೊಂಡಿದ್ವಿ. ಈಗ ಅದರ ಜೊತೆಯಲ್ಲಿ ಅವುಗಳಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಅಂತಹ ಖಿನ್ನತೆ ಅಲ್ಪ ಪ್ರಮಾಣದಲ್ಲಾಗಲಿ ತುಂಬ ತೀವ್ರವಾದ ಪ್ರಮಾಣದಲ್ಲಾಗಲಿ ಬಂದಿದ್ದಾಗ ನಾವು ಏನು ಚಿಕಿತ್ಸೆ ಪಡಿಬೇಕು ಅನ್ನೋದನ್ನು ಸರಳವಾಗಿ ತಮಗೆ ತಿಳಿಸ್ತೇನೆ. ದಯವಿಟ್ಟು ಪೂರ್ಣ ಆಗೋವರೆಗೂ ತಿಳ್ಕೊಳ್ಳಿ. ಯಾಕೆಂದರೆ ಪ್ರತಿ 6 ಜನಕ್ಕೆ ಒಬ್ಬರಿಗೆ ಈ ಖಿನ್ನತೆ ಒಂದಲ್ಲ ಒಂದು ಸಮಯದಲ್ಲಿ ಬಂದು ಹೋಗುತ್ತೆ. ಇದಕ್ಕೆ ಧರ್ಮಗಳಿಲ್ಲ, ಜಾತಿಗಳಿಲ್ಲ, ವರ್ಗಗಳಿಲ್ಲ, ಬಡವ ಶ್ರೀಮಂತ ಎಲ್ರಿಗೂ ಬರ್ಬೋದು. ಎಲ್ಲ ಏನು ಪುಲ್ಲಿಂಗ ಸ್ತ್ರೀಲಿಂಗ ನಿರ್ಲಿಂಗ ಎಲ್ರಿಗೂ ಬರೋವಂಥ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಚಿಕಿತ್ಸೆ ಏನು ಅಂತಂದರೆ, ಚಿಕಿತ್ಸೆಯನ್ನು ಸರಳವಾಗಿ ಹೇಳೋದಾದರೆ, ಮೊದಲನೇದು ನಿಮ್ಮ ಆತ್ಮೀಯವಾದ ಗೆಳೆಯರನ್ನು ಗುರುತಿಸಿ. ಯಾರಾದರೂ ಒಬ್ಬರು ತುಂಬ ಆತ್ಮೀಯರು, ಕಷ್ಟ ಸುಖನ ಹಂಚ್ಕೊಳ್ಳೋವಂಥ ಗೆಳೆಯರಿದ್ದರೆ ಅವ್ರ ಜೊತೆ ಕುಚುಕೋ ಗೆಳೆಯರು ಅಂತೀವಲ್ಲ, ಆ ಕುಚುಕೋ ಗೆಳೆಯರ ಹತ್ರ ಹೋಗಿ ನಿಮ್ಮ ಆಳದ ಮನಸ್ಸಿನ ಆಳದಲ್ಲಿ ತಳದಲ್ಲಿರ್ತಕ್ಕಂಥ ದುಗುಡ, ದುಮ್ಮಾನ, ಅನುಮಾನ, ಆತಂಕ ಇವನ್ನು ಮುಕ್ತವಾಗಿ ಮಾತನಾಡಿ. ನಿಮಗೆ ಕಷ್ಟ ಬಂದಿರತಕ್ಕಂಥದ್ದು, ಸಾವು ನೋವುಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಇವನ್ನ ಸ್ಪಷ್ಟವಾಗಿ ಹಂಚ್ಕೊಳ್ಳಿ. ಮತ್ತು ಅದರಿಂದಲೇ ತೀವ್ರತೆ ಕಡಿಮೆ ಆಗುತ್ತೆ. ಮತ್ತು ಅವರು ಏನಾದರೂ ಕೊಟ್ಟಿದ್ದ ಸಲಹೆ ಒಳ್ಳೆಯದಾದರೆ ಉತ್ತಮ ಆಗುತ್ತೆ. ಇದು ಮೊದಲನೇದು. ಎರಡನೇದು ಅಂತಂದರೆ, ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಅಂದರೆ ನೀವು ಭಾಳ ಮುಖ್ಯವಾಗಿ ಸರಿಯಾದ ಸಮಯದಲ್ಲಿ ಎದ್ದೇಳ್ತಕ್ಕಂಥದ್ದು, ತಮ್ಮ ಶರೀರಕ್ಕೆ ನೀವು ಗಮನ ಕೊಡ್ತಕ್ಕಂಥದ್ದು, ಸರಿಯಾದ ಪ್ರಮಾಣದಲ್ಲಿ ಆಹಾರ ತಗೊಳ್ತಕ್ಕಂಥದ್ದು, ಮತ್ತು ನಿಮಗೆ ಇಷ್ಟವಾದಂಥ ಆಹಾರವನ್ನು ತಯಾರು ಮಾಡ್ಕೊಳ್ಳೋದು ಅಥವಾ ಹೋಗಿ ಊಟ ಮಾಡ್ತಕ್ಕಂಥದ್ದು, ಹೋಟೆಲ್ಗೆ ಹೋಗಿ ತಿಂತಕ್ಕಂಥದ್ದು, ಮತ್ತು ನಿಸರ್ಗದ ನಡುವೆ ಹೋಗಿ ಹೂ ಗಿಡಗಳನ್ನು ನೋಡ್ತಕ್ಕಂಥದ್ದು, ಅಥವಾ ಸಾಕು ಪ್ರಾಣಿ ಇದ್ದರೆ ಸಾಕು ಪ್ರಾಣಿಯ ಜೊತೆಗೆ ಸಮಯ ಕಳೀತಕ್ಕಂಥದ್ದು, ಆಟ ಆಡ್ತಕ್ಕಂಥದ್ದು, ಪುಟ್ಟ ಮಕ್ಕಳಿದ್ರೆ ಅವರಲ್ಲಿ ಮಾತನಾಡ್ತಕ್ಕಂಥದ್ದು, ಅವ್ರನ್ನ ನಗಿಸೋದು, ನೀವು ನಗೋದು, ಈ ರೀತಿ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಭಾಳ ಮುಖ್ಯವಾಗಿ ಮನೆಯಿಂದ ಹೊರಗಡೆ ಹೋಗಿ ಉದ್ಯಾನ ಇದ್ದರೆ ಉದ್ಯಾನ ಅಥವಾ ಪಾರ್ಕ್ ಅಂತ ಏನು ಹೇಳ್ತೀವಿ ಅಲ್ಲಿ ಓಡಾಡಿ, ಗೆಳೆಯರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿ, ಹೊಸಬರನ್ನ ಪರಿಚಯ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ಅಲ್ಲಿ ದೊಡ್ಡ ಹೂವಿನ ಗಿಡಗಳಿದ್ದರೆ ಅವನ್ನು ನೋಡಿ, ಜೇನು ಹುಳುಗಳು ಬಂದು ಹೋಗೋದನ್ನು ನೋಡಿ, ಮಕರಂದ ಹೀರೋದನ್ನು ನೋಡಿ, ಅವು ಎಷ್ಟು ಶಾಂತಿಯುತವಾಗಿ ನೆಮ್ಮದಿಯಿಂದ ಇರ್ತವೆ ಗಮನಿಸಿ, ಅದು ಸಹಾಯ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮನಸ್ಸಿಗೆ ಮುದ ನೋಡಿ, ನಿಮ್ಮ ದೇಹಕ್ಕೆ ಮುದ ನೀಡಿ. ಹೋಗಿ ಎಲ್ಲಾದರೂ ಮಾಸೇಜ್ ಮಾಡೋ ಸೆಂಟರ್ ಇದ್ದರೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸೆಂಟರ್ ಇದ್ದರೆ ಅಭ್ಯಂಜನ ಸ್ನಾನ ಮಾಡ್ತಕ್ಕಂಥದ್ದು ಅಥವಾ ಪಂಚಕರ್ಮ ಚಿಕಿತ್ಸೆ ತಗೊಳ್ತಕ್ಕಂಥದ್ದು, ಹಾಗೆ ಎಣ್ಣೆ ಸ್ನಾನ ಅಂತ ಅಂತೀವಲ್ಲ ಮನೆಯಲ್ಲಿ, ಆ ಥರದ ಸ್ನಾನ ಮಾಡ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಯೋಗಾಸನಗಳನ್ನು ಅಥವಾ ನಡೆದಾಟವನ್ನು, ವಾಕಿಂಗನ್ನು, ಜಾಗಿಂಗನ್ನು ಮಾಡ್ತಕ್ಕಂಥದ್ದು, ಸೈಕ್ಲಿಂಗ್ ಮಾಡ್ತಕ್ಕಂಥದ್ದು, ಸ್ವಿಮ್ಮಿಂಗ್ ಮಾಡ್ತಕ್ಕಂಥದ್ದು, ತಮಗೆ ಇಷ್ಟವಾದ ಚಟುವಟಿಕೆಗಳನ್ನು ದೇಹವನ್ನು ಮನಸ್ಸಾಗಿ ಇಡೋಕ್ಕೆ ಇದು ಭಾಳ ಮುಖ್ಯವಾಗಿದ್ದು. ಇನ್ನೊಂದು ಅಂತಂದರೆ, ಆಪ್ತ ಸಲಹೆಯನ್ನು ಪಡೀರಿ. ಸಮಾಧಾನವನ್ನು ನೀಡ್ತಕ್ಕಂಥ ಆಪ್ತ ಸಲಹೆಗಾರರು, ಥೆರಪಿಸ್ಟ್ ಅಂತ ನಾವು ಕರಿತೀವಲ್ಲ, ಅಲ್ಲಿಗೋಗಿ, ಕೌನ್ಸಿಲರ್ಸ್ ಅಂತ ಕರಿತೀವಲ್ಲ, ಅಲ್ಲಿಗೋಗಿ ಮುಕ್ತವಾಗಿ ಅವರು ನೀವೇನು ಕಷ್ಟ ಸುಖ ಹಂಚ್ಕೊಳ್ತೀರಾ ಅದು ಗೌಪ್ಯವಾಗಿ ಅವರಲ್ಲೇ ಇರುತ್ತೆ ಅಂತ ಕೌನ್ಸಿಲರ್ ಹತ್ರ ಹೋಗಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳಿ. ಭಾಳ ಮುಕ್ತವಾಗಿ ಮಾತನಾಡಿ. ಮನಸ್ಸಿನಲ್ಲಿ ಏನೇ ದುಃಖ ದುಮ್ಮಾನ ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಇದ್ದರೆ ಅದು ಬ್ರೈನಲ್ಲಿ ಕಸದ ರಾಶಿ ಇದ್ದಂಗೆ, ಅದನ್ನು ಆಚೆಗೆ ಹಾಕೋದಕ್ಕೆ ಪ್ರಯತ್ನ ಪಡಿ. ಒಳಗಡೆನೇ ಇಟ್ಟರೆ ಏನಾಗುತ್ತೆ, ಅದು ಕಸ ಕೆಟ್ಟ ವಾಸನೆ ಕೊಳ್ತೋಗುತ್ತೆ, ದೇಹವನ್ನು ಹಾಳು ಮಾಡುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಆಪ್ತ ಸಲಹೆಗಳನ್ನ ಮಾಡಿ. ಇನ್ನೂ ನಿಮಗೆ ಇಲ್ಲ ನನಗೆ ಇನ್ನೊಂದಷ್ಟು ಚಿಕಿತ್ಸೆ ಬೇಕು ಅಂದರೆ ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ ಅಂತ ಹೇಳ್ತಾರಲ್ಲ, ಮನಸ್ಶಾಸ್ತ್ರಜ್ಞರನ್ನು, ಅವ್ರನ್ನ ಭೇಟಿ ಮಾಡಿ, ಅವ್ರ ಜೊತೆಗೂ ಒಂದು 1 or 2 ಸೆಷನ್ಸ್ ಅಟೆಂಡ್ ಮಾಡಿ, ಮತ್ತು ಅವ್ರು ನೀಡ್ತಕ್ಕಂಥ ಔಷಧಿಯನ್ನು ಸರಿಯಾಗಿ ಸಮ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಅವ್ರು ಹೇಳಿದಷ್ಟು ದಿವಸ ತಗೊಳ್ಳಿ, ಮತ್ತು ಅವರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡೆಯಿರಿ. ಇದು ಭಾಳ ಮುಖ್ಯವಾದ್ದು. ದೈಹಿಕವಾಗಿ ಮಾನಸಿಕವಾಗಿ ಚಿಕಿತ್ಸೆ ಆಗುತ್ತೆ. ಅದರ ಜೊತೆಯಲ್ಲಿ ನಿಮ್ಮಿಂದ ನೀವೇ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದಾ ಯೋಚನೆ ಮಾಡಿ. ಅಂದರೆ ನಿಮ್ಮ ನಿಯಂತ್ರಣದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನಾ ವಿಧಾನಗಳಿದ್ದರೆ ದಯವಿಟ್ಟು ಅದನ್ನು ಪಾಲಿಸಿ. ಒಂದು ವೇಳೆ ನಿಮ್ಮನ್ನು ಕಾಡ್ತಕ್ಕಂಥ ಸಮಸ್ಯೆ, ನಿಮ್ಮನ್ನು ಕಾಡಿರುವ ಸಮಸ್ಯೆ ನಿಮ್ಮ ಕೈಲಿ ತಿದ್ದಲಿಕ್ಕೆ ಆಗಲ್ಲ, ಇಫ್ ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಕಂಟ್ರೋಲ್ ಇಟ್, ಟ್ರೈ ಟು ಅಡ್ಜಸ್ಟ್ ಟು ಇಟ್.
ಉದಾಹರಣೆಗೆ ನೀವೊಬ್ಬ ವಿದ್ಯಾರ್ಥಿಯಾಗಿ ಅಥವಾ ವ್ಯಾಪಾರಿಯಾಗಿ ಅತ್ಯಂತ ಉನ್ನತವಾದ ಸ್ಥಾನವನ್ನು ರ್ಯಾಂಕನ್ನು ಪಡೆಯಬೇಕು, ದೊಡ್ಡ ಶ್ರೀಮಂತ ಆಗಬೇಕು ಅಂದ್ಕೊಂಡಿರ್ತೀರ, ಮೋಸಕ್ಕೆ ಒಳಗಾಗ್ತೀರಾ, ಅಥವಾ ನಿಮಗೆ ಕಾನ್ಸಂಟ್ರೇಷನ್ ಇರಲ್ಲ, ತುಂಬ ಕಡಿಮೆ ಮಾರ್ಕ್ಸ್ ಬರುತ್ತೆ, ಎಲ್ಲರೂ ಒತ್ತಾಯ ಆಗ್ತಾರೆ, ಹಾಗಾಗಿ ಖಿನ್ನತೆಗೆ ಹೋಗ್ತೀರಾ, ಯಾರನ್ನೂ ಮಾತಾಡಿಸ್ಬಾರ್ದು ಅಂತ ಅನಿಸುತ್ತೆ. ಅಂಥ ಸಮಯದಲ್ಲಿ ನೀವು ನಿಮ್ಮ ಗುರಿಯನ್ನು ಸ್ವಲ್ಪನ ಕಡಿಮೆ ಮಾಡ್ಕೊಳ್ಳಿ. ಇಫ್ ಯು ಹ್ಯಾಡ್ ಟಾರ್ಗೆಟೆಡ್ ಟು ಗೆಟ್ ಅರೌಂಡ್ 99% ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ, ಅಥವಾ ರ್ಯಾಂಕ್ ಇಂಥದ್ರಲ್ಲಿ 5,000ದಲ್ಲಿ 2,000ದಲ್ಲಿ ರ್ಯಾಂಕ್ ನಾನು ತಗೊಳ್ತೀನಿ ಅಂತ. ಈಗ ನಿಮಗೆ ಗೊತ್ತಾಗಿದೆ ಆಗ್ತಾ ಇಲ್ಲ, ಖಿನ್ನತೆಗೆ ಬಂದಿದ್ದೀರಾ, ಸ್ಟೆಪ್ ಡೌನ್, ಕೆಳಗೆ ಬಂದುಬಿಡಿ. ಅಂದರೆ ನಾನು 98 ಅಲ್ಲ, 54 ಸಾಕಷ್ಟು, ಅಷ್ಟಕ್ಕೆ ಪ್ರಯತ್ನ ಪಡಿ. ಒಂದು ತಿಂಗಳಲ್ಲಿ 55%, 54% ತಗೊಳ್ತೀನಿ ಅಂದರೆ ನೆಕ್ಸ್ಟ್ 60-70ಕ್ಕೆ ಟ್ರೈ ಮಾಡಿ. ಅದು ಪರವಾಗಿಲ್ಲ, ಎಸ್ ನೆಕ್ಸ್ಟ್ ಟೆಸ್ಟಲ್ಲಿ ನಾನು ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟ್ 70-80ಕ್ಕೆ ಟ್ರೈ ಮಾಡಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ತಾ ಹೋಗಿ. ಮೊದಲು ಆ ಖಿನ್ನತೆಯನ್ನು ಪರಿಹಾರ ಮಾಡೋದಕ್ಕೆ ನಿಮ್ಮ ಗುರಿ, ಹೈಯರ್ ಗುರಿ ಇತ್ತಲ್ಲ, ನಾಟ್ ಇನ್ ಅ ಪೊಸಿಷನ್ ಟು ಅಚೀವ್ ಇಟ್, ಅದನ್ನು ಬ್ರಿಂಗ್ ಡೌನ್ ಆ್ಯಂಡ್ ದೆನ್ ಸ್ಟೆಪ್ ವೈಸ್ ಮೂವ್. ಅದು ಒಂದು ತುಂಬ ಟ್ರೀಟ್ಮೆಂಟ್. ಅದರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಎಲ್ಲ ಮಾರ್ಗಗಳನ್ನು ಆಲೋಚನೆ ಮಾಡಿ, ನಿಮ್ಮ ಕೈಲಾದ ನಿಮ್ಮ ನಿಯಂತ್ರಣದಲ್ಲಿರುವ ಮಾರ್ಗಗಳನ್ನು, ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಆಗಲಿಲ್ಲ ಅಂದರೆ ಹೊಂದಾಣಿಕೆ ಮಾಡ್ಕೊಳ್ಳಿ. ಈ ವಿಧಾನಗಳಿಂದ ನೀವು ಖಿನ್ನತೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ, ಬರ್ತೀರಾ ಅಂತಕ್ಕಂಥ ಪೂರ್ಣವಾದ ವಿಶ್ವಾಸ ಇದೆ. ಒಂದು ವೇಳೆ ಸಣ್ಣ ಪುಟ್ಟ ಆ ರೀತಿಯ ಖಿನ್ನತೆಯ ಸಮಸ್ಯೆಗಳು, ಒತ್ತಡದ ಸಮಸ್ಯೆಗಳು ಇದ್ದರೆ ನಾನು ಅಂಥವ್ರಿಗೆ ಖಾಸಗಿಯಾಗಿ ಕೌನ್ಸಿಲಿಂಗ್ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಇದೇ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ, ನೋಡಿ ಮತ್ತು ಈ ವಿಷಯವನ್ನು ಎಲ್ಲರಿಗೂ ಹಂಚಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಕಾಮೆಂಟ್ಸ್ ಹಾಕಿ. ನಮಸ್ತೆ.